ಕಳೆದ 3 ವಾರಗಳಿಂದ ಆಷಾಢ ಶುಕ್ರವಾರ ಲಕ್ಷಾಂತರ ಜನ ಭಕ್ತರು ರಾಜ್ಯ ಮತ್ತು ದೇಶದ ವಿವಿಧೆಡೆಯಿಂದ ಬರ್ತಾ ಇದ್ದಾರೆ. ತಾಯಿಯ ದರ್ಶನವನ್ನು ಪಡೆದು ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. ನಾಳೆ ಕಡೆ ಆಷಾಢ ಶುಕ್ರವಾರ, ಅದರ ಹಿಂದಿನ ದಿನ ಇವತ್ತೇ ಗುರುವಾರ ತಾಯಿಯ ವರ್ಧಂತಿ ಬಂದಿದೆ. ತಾಯಿಯ ಹುಟ್ಟುಹಬ್ಬ ಇವತ್ತು ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆನೂ ಕೂಡ ಇದೆ. ಹಾಗಾಗಿ ಇವತ್ತು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುವಂತಹ ಎಲ್ಲ ಸಾಧ್ಯತೆಗಳಿದೆ. ಎಲ್ಲ ತಯಾರಿಗಳು ಕೂಡ ನಡೆದಿದ್ದಾವೆ. ಎಲ್ರಿಗೂ ಕೂಡ ತಾಯಿ ಚಾಮುಂಡೇಶ್ವರಿಯ ಕೃಪೆ ಸಿಗಲಿ, ಆಕೆಯ ಆಶೀರ್ವಾದ ಸಿಗಲಿ ಅಂತೇಳಿ ಹೇಳಿ ಪ್ರಾರ್ಥಿಸ್ತೀನಿ. ಈ ನಾಡನ್ನು ನಾಡದೇವತೆಯಾಗಿರುವಂತಹ ತಾಯಿ ಚಾಮುಂಡೇಶ್ವರಿ ಸದಾ ಸುಭಿಕ್ಷೆಯಿಂದ ಇಡಲಿ ಅಂತೇಳಿ ಹೇಳಿ ನಾನು ಪ್ರಾರ್ಥಿಸ್ತೀನಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಯಾಕೆಂತಂದರೆ 2.25 ವರ್ಷದಿಂದ ಏನೇನೂ ಕೆಲಸ ಮಾಡ್ದಲೆ ಸಾಧನಾ ಸಮಾವೇಶ ಮಾಡುವಂಥ ಒಂದು ಬಂಡ ಧೈರ್ಯ ತೋರ್ತಾ ಇದ್ದಾರಲ್ಲ, ಇವರ ಈ ಬಂಡ ಧೈರ್ಯನ ಮೆಚ್ಚಲೇಬೇಕು. ಸಿದ್ದರಾಮಯ್ಯ ಸಾಹೇಬ್ರೆ, ಮೈಸೂರಲ್ಲಿ ಸಾಧನಾ ಸಮಾವೇಶ ಮಾಡ್ತಾಯಿದ್ದೀರಿ. ಈ ಹಿಂದೆ 2013ರಿಂದ 2018ರವರೆಗೂ ಮುಖ್ಯಮಂತ್ರಿ ಆಗಿದ್ದೀರಿ. ಈಗ 2023ರಿಂದ ಇದುವರೆಗೂ ಈಗ ಮುಖ್ಯಮಂತ್ರಿ ಆಗಿ ಇದ್ದೀರಿ. 2.25 ವರ್ಷ ಆಯಿತು. ಸರ್, ಮೈಸೂರಲ್ಲಿ ನೀವು ಸಾಧನಾ ಸಮಾವೇಶ ಮಾಡಲಿಕ್ಕೆ ಮೈಸೂರಿಗೆ ಏನು ಕೊಟ್ಟಿದ್ದೀರಿ ಹೇಳಿ ಸರ್? ಮೊದಲನೇ ಟರ್ಮಲ್ಲಿ ನೀವು DC ಆಫೀಸ್ ಒಂದು 34 ಕೋಟಿ DC ಆಫೀಸ್ ಕಟ್ಟಿಸಿದ್ರೆ ಅದಕ್ಕೂ 15 ಎಕರೆ ಜಾಗ ಕೊಡಿಸಿದ್ದು ನಾನೇ. ಅದಾದ ನಂತರ ಚಾಮರಾಜ ಕ್ಷೇತ್ರದ MLA ಆಗಿದ್ದಂತಹ ವಾಸಣ್ಣವರ ಒತ್ತಾಸೆಯಿಂದಾಗಿ ಒಂದು ಮಹಾರಾಣಿ ಕಾಲೇಜ್ ಬಂತು, ಒಂದು 50 ಕೋಟಿ ರೂಪಾಯಿದು. ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಮೈಸೂರಿಗೆ ಜಯದೇವನ ಕೊಟ್ಟಿದ್ದರು. ರಾಮದಾಸ್ಜಿಯವರ ಪ್ರಯತ್ನ ಇತ್ತು. ತದನಂತರ ಶಂಕರಲಿಂಗೇಗೌಡರು KRS ರೋಡಲ್ಲಿ ಅದಕ್ಕೆ ಜಾಗವನ್ನು, ಹೊಸ ಬಿಲ್ಡಿಂಗ್ ಕಟ್ಟೋಕ್ಕೆ ಜಾಗ ಗುರುತಿಸಿದ್ರು. ನೀವು ಮುಖ್ಯಮಂತ್ರಿ ಆದಮೇಲೆ ಅದಕ್ಕೊಂದು 180 ಕೋಟಿ ಕೊಟ್ಟು ಉಳಿದ ದುಡ್ಡನ್ನು ಟ್ರಸ್ಟ್ ಅವರೇ ಹಾಕಿ ಒಂದು ಬಿಲ್ಡಿಂಗ್ ಕಟ್ಟಿಸಿರು. ಇದ್ರ ಹೊರತಾಗಿ ನಿಮ್ಮ ಏನು ಸಾಧನೆ ಇದೆ ಹೇಳಿ ಸರ್? ಅದರಲ್ಲೂ ವಿಶೇಷವಾಗಿ ಈ ಟರ್ಮಲ್ಲಿ, ಈ ಲಾಸ್ಟ್ 2.25 ವರ್ಷದಲ್ಲಿ ಏನು ಕೆಲಸ ಮಾಡಿದಿರಿ ಹೇಳಿ ಸರ್? ಯಾಕೋಸ್ಕರ ನೀವು ಸಾಧನಾ ಸಮಾವೇಶ ಮಾಡ್ತಾಯಿದ್ದೀರಿ? ಹೇಳ್ಕೊಳಕ್ಕೆ ಏನಾದರೂ ಕೆಲಸ ಬೇಕಲ್ವಾ? ಯಾವ ಕೆಲಸ ನೀವು ಮಾಡಿದ್ದೀರಿ ಅನ್ನೋದನ್ನು ದಯವಿಟ್ಟು ಹೇಳಿ ಸರ್. ಒಂದೇ ಒಂದು ಕೆಲಸಗಳು ಮೈಸೂರಿನಲ್ಲಿ ಆಗಿಲ್ಲ. ಮೈಸೂರಿಗೆ 2600 ಕೋಟಿ ಕೊಟ್ಟಿದ್ದೀನಿ, 2600 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾನೇ ಇದ್ದಾರೆ. ಆದರೆ 2600 ಕೋಟಿ ಎಲ್ಲಿದೆ? ಯಾವ ಹೊಸ ಯೋಜನೆ ಮಾಡಿದಿರಿ? ಯಾವ ಹೊಸ ಪ್ರಾಜೆಕ್ಟನ್ನು ತಂದಿದ್ದೀರಿ? ಯಾವ ಹೊಸ ಬಿಲ್ಡಿಂಗನ್ನು ಕಟ್ಟಿಸಿದಿರಿ? ದಯವಿಟ್ಟು ಹೇಳಿ ಸರ್. ಯಾವ ಕೆಲಸನೂ ಆಗಿಲ್ಲ. ಹಳೆಯ ಯೋಜನೆಗಳಿಗೆ ಒಂದಷ್ಟು ಅನುದಾನವನ್ನು ಕೊಟ್ಟಿರುವಂಥದ್ದು ಬಿಟ್ಟರೆ ಯಾವುದೇ ಹೊಸ ಯೋಜನೆಗಳನ್ನು ನೀವು ಮೈಸೂರಿಗೆ ಕೊಟ್ಟಿಲ್ಲ. ಮತ್ತು ಏನಂತ ಜನಕ್ಕೆ ಹೇಳ್ತೀರಿ ಸರ್? ಮೈಸೂರಿಗೆ ಮದುವೆಗೆ ಬಂದೆ, ಮುಂಜಿಗೆ ಬಂದೆ, ಬೀಗರೂಟಕ್ಕೆ ಬಂದೆ, ನಿಮ್ಮ ಕಾರ್ಯಕರ್ತರ ಇದಕ್ಕೆ ಬಂದೆ, ಇಷ್ಟು ಬಿಟ್ಟರೆ ಟ್ರಾನ್ಸ್ಫರ್ ಮಾಡಿಸಿದೆ, ಅದು ಬಿಟ್ಟರೆ ನಿಮಗೆ ಹೇಳ್ಕೊಳ್ಳೋದಕ್ಕೆ ಯಾವ ಸಾಧನೆ ಇದೆ ಹೇಳಿ ಸರ್? 7.25 ವರ್ಷ ಸರ್ ನೀವು ಟೋಟಲ್ಲು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಯಡಿಯೂರಪ್ಪ ಸಾಹೇಬರು 2008ರಲ್ಲಿ ಮುಖ್ಯಮಂತ್ರಿಯಾಗಿ 2.25 ವರ್ಷ ಇದ್ದಿದ್ದು ಇಡೀ ಶಿವಮೊಗ್ಗದ ಚಿತ್ರಣವನ್ನು ಬದಲಾಯಿಸಿದರು. ನಮ್ಮ ಮಹಾರಾಜರು ಕಟ್ಟಿದಂಥ ಊರನ್ನು ನೀವು 7.25 ವರ್ಷ ಮುಖ್ಯಮಂತ್ರಿ ಆದ್ರೂ ಕೂಡ ಅದಕ್ಕೊಂದು ಏನು ಸರಿಯಾದ ದುಃಖನ ತೋರಿಸಲಿಲ್ಲ. ನೀವು ಏನು ಕೆಲಸವನ್ನು ಮಾಡಿದ್ರಲ್ಲಿ? ಫಿಲ್ಮ್ ಸಿಟಿ ಮಾಡ್ತೀವಿ ಇಮ್ಮೋವನಲ್ಲಿ ಅಂತೇಳಿ ಫಸ್ಟ್ ಟರ್ಮಲ್ಲೇ ಹೇಳಿದ್ರಿ. ಇಲ್ಲಿವರೆಗೂ ಮಾಡಿದ್ರ ಸರ್? ಇಲ್ಲೊಂದು ಟೂರಿಸಮ್ ಸರ್ಕ್ಯೂಟ್ ಮಾಡ್ತೀವಿ ಅಂತೇಳಿ ಹೇಳಿದ್ರಿ, ಮಾಡಿದ್ರ ಸರ್? ಇವತ್ತು ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಚಾಮರಾಜನಗರ ಇರ್ಬೋದು, ಕೊಡಗು ಇರ್ಬೋದು, ಹಾಸನ ಇರ್ಬೋದು, ಈ ಹಳೆ ಮೈಸೂರು ಭಾಗದ ಈ ಟಿಪಿಕಲ್ ಹಳೆ ಮೈಸೂರು ಭಾಗ ಅಂತೇನಿದೆಯಲ್ಲ, ಇಲ್ಲಿ ನಿಮ್ಮ ಕೊಡುಗೆ ಏನಿದೆ ಸರ್ ಹೇಳಿ ಸರ್? ಏನೇನೂ ಇಲ್ಲ ನಿಮ್ಮದು ಕೊಡುಗೆ. ಮತ್ತು ಏನು ಅಂತ ನೀವು ಸಾಧನಾ ಸಮಾವೇಶ ಮಾಡ್ತೀರಿ? ಎಲ್ರಿಗೂ ಕೂಡ ನೀವು ಡೆತ್ ಸರ್ಟಿಫಿಕೇಟ್ ಮಾಡೋದಕ್ಕೆ ಜಾಸ್ತಿ ರೇಟ್ ಮಾಡಿದ್ದು, ನಿಮ್ಮ ಪಾಣಿ ಪಟ್ಟ ತೊಗೊಳೋದಕ್ಕೆ ಜಾಸ್ತಿ ರೇಟ್ ಮಾಡಿದ್ದು, ಬರ್ತ್ ಸರ್ಟಿಫಿಕೇಟಿಗೆ ದುಡ್ಡು ಜಾಸ್ತಿ ಮಾಡಿದ್ದು, ಹಾಲಿಂದು ದರವನ್ನು 9 ರೂಪಾಯಿ ಜಾಸ್ತಿ ಮಾಡಿದ್ದು, ಅಗತ್ಯ ಸೇವೆಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದು, ಮುದ್ರಾಂಕ ಬೆಲೆಯನ್ನು ಜಾಸ್ತಿ ಮಾಡಿದ್ದು, ಮೈಸೂರು ಸಿಟಿಗೆ 5 ರೂಪಾಯಿನೂ ಕೊಡದಲೇ ಇರೋವಂಥದ್ದು. ಇದನ್ನು ನೀವು ಸಾಧನೆ ಅಂತ ಹೇಳ್ಕೊಳ್ತೀರಾ ಸರ್? ಸರ್, ಇಲ್ಲಿರುವಂಥ ಒಂದು ಕೆಲಸ, ಇವತ್ತು ಚಾಮುಂಡಿ ಬೆಟ್ಟದ ಅಭಿವೃದ್ಧಿಯಿಂದ ಹಿಡಿದು ಬೆಂಗಳೂರು ಮೈಸೂರು ಹೈವೇ ಇರ್ಬೋದು, ರಿಂಗ್ ರೋಡ್ ಇರ್ಬೋದು, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಇರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಆಗಿರುವಂಥ ಬೆಳವಣಿಗೆ ಇರ್ಬೋದು, ಮೈಸೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳಿಗೂ ಅಮೃತ್ ಮತ್ತು ಜಲ್ ಜೀವನ್ ಮಿಷನಲ್ಲಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟು ಇವತ್ತು ಕುಡಿಯೋ ನೀರನ್ನು ಕೊಡ್ತಾ ಇರೋದು ಎಲ್ಲದೂ ಕೂಡ ಮೋದಿಯವರು ಕೊಡ್ತಾ ಇದ್ದಾರೆ.
ನೀವು ಏನು ಅಂತ ಹೇಳ್ಕೊಳ್ತೀರಿ ಸರ್? ಯಾವ ಕೆಲಸನೂ ಇಲ್ಲ. ಇವ್ರ ಬಗ್ಗೆ ಉಡಾಫೆ ಮಾತಾಡೋದು, ಡಿ ಕೆ ಶಿವಕುಮಾರ್ ಅವ್ರನ್ನ ಹದ್ದು ಬಸ್ತಲ್ಲಿ ಇಡಬೇಕು, ಅದಕ್ಕೋಸ್ಕರ ಆ ಕಡೆ ಬೇರೆಯವ್ರನ್ನೆಲ್ಲ ರಾಜಣ್ಣ ಅವರನ್ನು, ಜಾರಕಿಹೊಳಿ ಅವ್ರನ್ನ ಎತ್ತು ಕಟ್ಟೋದು, ಹೇಳಿಕೆ ಕೊಡಿಸೋದು. ಇದು ಬಿಟ್ಟರೆ ನಿಮ್ಮ ಸಾಧನೆ ಏನಿದೆ ಸರ್ ಹೇಳಿ? ಯಾವ ಸಾಧನೆಯೂ ಇಲ್ಲ. ಮೈಸೂರಿನಲ್ಲಿ ಪ್ರತಿ ಕೆಲಸನೂ ಕೂಡ ನಮ್ಮ BJP ಸರ್ಕಾರ ಇರುವಂಥ ನಾವು ಮಾಡಿದ್ದು. ಇಲ್ಲಿಂದ ಕಸ ತೆಗೆಸೋ ಕೆಲಸನೂ ನಾವು ಮಾಡಿದ್ದು, ಕುಡಿಯೋ ನೀರು ಕೊಡೋವಂಥ ಕೆಲಸನೂ ನಾವು ಮಾಡಿರೋವಂಥದ್ದು. ನೀವು ಮಾಡಿದ್ದು ಏನು ಸರ್? ಒಂದು ಮೈಸೂರಿಗೆ ಒಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಕಟ್ಟೋಕ್ಕೂ ಆಗಿಲ್ಲ. ನೀವು 2.25 ವರ್ಷದಲ್ಲಿ ನೀವು ಭೂಮಿ ಪೂಜೆ ಮಾಡಿ ಬಿಲ್ಡಿಂಗ್ ಕಟ್ಟಿರೋಂಥದ್ದು ಒಂದಾದರೂ ಒಂದು ಯೋಜನೆ ಹೇಳಿ ಸರ್? ಯಾವುದಿಲ್ಲ. ಮತ್ತು ಏನಕ್ಕೆ ಅಂತ ನೀವು ಸಾಧನಾ ಸಮಾವೇಶ ಮಾಡ್ತಿದ್ರಿ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.